ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಜಿಮೇಲ್ ಐಡಿಯನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗುವ. ಜಿಮೇಲ್ ಐಡಿಯನ್ನು ನಾವು ಬೇರೆ ಬೇರೆ ಕಾರಣಕ್ಕಾಗಿ ಮಲ್ಟಿಪಲ್ ಜಿಮೇಲ್ ಐಡಿಯನ್ನು ಯೂಸ್ ಮಾಡ್ತೇವೆ. ಸೊ ಕೆಲವೊಂದು ನಾವು ಜಾಬ್ ರಿಲೇಟೆಡ್ ಕೊಡುವಾಗ ನಮ್ಮ ಮೇಲ್ ಐಡಿ ಒಂದು ಕೊಟ್ಟಿರ್ತೇವೆ, ಪರ್ಸನಲ್ ಯೂಸಿಗೆ ಒಂದು ಕೊಟ್ಟಿರ್ತೇವೆ. ಸೊ ಈ ರೀತಿ ಬೇರೆ ಬೇರೆ ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ತಾ ಹೋದಾಗೆ ಮತ್ತೆ ನಮಗೆ ಮರೆತು ಹೋಗ್ಬಿಡ್ತದೆ ಎಷ್ಟು ಮೇಲ್ ಐಡಿ ಕ್ರಿಯೇಟ್ ಮಾಡಿದ್ದೇವೆ ಮತ್ತು ಅದು ಎಲ್ಲಿದೆ ಅಂತ ಹೇಳಿ. ಕೆಲವೊಮ್ಮೆ ಪಾಸ್ವರ್ಡ್ ಕೂಡ ಮರೆತು ಬಿಡ್ತೇವೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಯೂಸ್ ಇಲ್ಲ ಅಂತ ಹೇಳಿದರೆ ಕೆಲವು ಮೇಲ್ ಐಡಿಯನ್ನು ನೀವು ಡಿಲೀಟ್ ಮಾಡಬೇಕಾಗತ್ತೆ. ಈಗ ನಾನು ಕೂಡ 5 ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಬಟ್ ನನಗೂ ಕೂಡ ಗೊತ್ತಿಲ್ಲ, ಕೆಲವು ಮೇಲ್ ಐಡಿ ನನಗೆ ಯೂಸ್ ಇಲ್ಲದೆ ಇರ್ಬೋದು. ಸೊ ನಾನೇನು ಮಾಡಬೇಕು, ನನಗೆ ಯಾವುದು ಯೂಸ್ ಇರಲ್ಲ ನೋಡಿ ಅದನ್ನು ಡಿಲೀಟ್ ಮಾಡಿ ಬಿಡಬೇಕು. ಸೊ ಇದರಿಂದ ಏನಾಗುತ್ತೆ, ಅದರದ್ದು ಮಿಸ್ಯೂಸ್ ಆಗೋದು ತಪ್ತದೆ. ಸೊ ಹಾಗಾಗಿ ಮೇಲ್ ಐಡಿಯನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗುವ. ಜಿಮೇಲ್ ಐಡಿಯನ್ನು ಡಿಲೀಟ್ ಮಾಡಲಿಕ್ಕೆ ಫಸ್ಟ್ ನೀವು ಜಿಮೇಲನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಮೇಲನ್ನು ಓಪನ್ ಮಾಡಲಿಕ್ಕೆ ನಿಮ್ಮ ಮೊಬೈಲಲ್ಲಿ ಈ ರೀತಿ ಒಂದು ಐಕನ್ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಫಸ್ಟಿಗೆ. ಸೊ ಈ ಒಂದು ಐಕನ್ ನಿಮಗೆ ಸ್ವಲ್ಪ ಎನ್ಲಾರ್ಜ್ ಆಗಿ ಕಾಣ್ತಾ ಇರ್ಬೋದು. ನಾನು ಈ ರೆಕಾರ್ಡಿಂಗ್ ಮಾಡ್ತಿರೋದು ಟ್ಯಾಬಲ್ಲಿ, ಹಾಗಾಗಿ ಸ್ವಲ್ಪ ಎನ್ಲಾರ್ಜ್ ಆಗಿರುತ್ತೆ. ಫೋನಲ್ಲಿ ಕೂಡ ಸೇಮ್ ಕಲರ್ ಇದ್ದು ಸೇಮ್ ಐಕನ್ ಇರುವಂಥದ್ದು, ಬಟ್ ಸೈಜ್ ಸ್ವಲ್ಪ ಸಣ್ಣದಿರ್ತದೆ ಅಷ್ಟೇ. ಸೊ ಈ ಐಕನನ್ನು ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ ಜಿಮೇಲ್ ಓಪನ್ ಮಾಡ್ಕೊಳ್ಬೇಕು. ಸಪೋಸ್ ಕೆಲವರಿಗೆ ಹೋಮ್ ಸ್ಕ್ರೀನಲ್ಲಿ ಈ ಐಕನ್ ಕಾಣೋದಿಲ್ಲ, ಅವರು ನಿಮ್ಮ ಅಪ್ಲಿಕೇಶನ್ಸ್ ಬೇರೆ ಬೇರೆ ಅಪ್ಲಿಕೇಶನ್ ನೀವು ಏನು ಹಾಕಿರ್ತೀರಿ ಫೋನಲ್ಲಿ, ಅದರದ್ದು ಅಪ್ಲಿಕೇಶನ್ ಒಂದು ಕಡೆ ಇರ್ತದೆ ನೋಡಿ, ಅಲ್ಲಿ ಹೋಗಿ ಸರ್ಚ್ ಮಾಡಬೇಕಾಗತ್ತೆ. ಸೊ ಜಿಮೇಲ್ ಅಂತ ಹೊಡೆದು ಸರ್ಚ್ ಕೊಟ್ಟರೆ ಅದು ಕಾಣುತ್ತೆ. ಕೆಲವರು ಫೋನಲ್ಲಿ ಏನಾಗುತ್ತೆ ಹೇಳಿದರೆ ಈ ರೀತಿ ಗೂಗಲ್ ಅಂತ ಹೇಳಿ ಒಂದು ಐಕನ್ ಆಗಿರುತ್ತೆ, ಈ ಫೋಲ್ಡರ್ ಒಂದು ಕ್ರಿಯೇಟ್ ಆಗಿರುತ್ತೆ. ಸೊ ಈ ಫೋಲ್ಡರ್ ಒಳಗಡೆ ನೀವು ಈ ಫೋಲ್ಡರನ್ನು ಕ್ಲಿಕ್ ಮಾಡಿದರೆ ಇದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಕೂಡ ಕಾಣುತ್ತೆ. ಯಾವುದೆಲ್ಲ ಗೂಗಲ್ ಇದೆ ಪ್ರಾಡಕ್ಟ್ ಇದೆ ನೋಡಿ, ಎಲ್ಲ ಪ್ರಾಡಕ್ಟ್ ಕೂಡ ಇದರಲ್ಲಿ ವಿಸಿಬಲ್ ಆಗುತ್ತೆ. ನೀವು ಈ ಐಕನ್ ಈ ಒಂದು ಫೋಲ್ಡರನ್ನು ಕ್ಲಿಕ್ ಮಾಡಿದ ಕೂಡ ನಿಮ್ಗೆ ಗೊತ್ತಾಗುತ್ತೆ ಗೂಗಲ್ ಇದೆ, ಕ್ರೋಮ್ ಇದೆ, ಜಿಮೇಲ್ ಇದೆ, ಮ್ಯಾಪ್ಸ್ ಇದೆ, ಇದೆಲ್ಲ ಕೂಡ ಗೂಗಲ್ ಇದೆ ಪ್ರಾಡಕ್ಟ್ಸ್. ಸೊ ಇದರೊಳಗಡೆ ಜಿಮೇಲ್ ಅಂತ ಹೇಳುವಂಥ ಐಕನ್ ಇಲ್ಲಿ ಕಾಣುತ್ತೆ ನೋಡಿ. ಸೊ ಈ ಜಿಮೇಲ್ ಅನ್ನುವಂಥ ಐಕನನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಜಿಮೇಲನ್ನು ಓಪನ್ ಮಾಡಿದ ಮೇಲೆ ನಿಮ್ಮಲ್ಲಿ ಯಾವುದೆಲ್ಲ ಮೇಲ್ ರಿಸೀವ್ ಆಗಿದೆ ನೋಡಿ, ಅಥವಾ ನೀವು ಮೇಲ್ ಸೆಂಡ್ ಮಾಡಿರೋದು ಎಲ್ಲ ಕೂಡ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು, ಇಲ್ಲಿ ರೈಟ್ ಸೈಡಲ್ಲಿ ಜಿಮೇಲ್ ಇದು ಒಂದು ಪ್ರೊಫೈಲ್ ಪಿಕ್ಚರ್ ಕಾಣ್ತಾ ಉಂಟು. ಸೊ ಈ ಪ್ರೊಫೈಲ್ ಪಿಕ್ಚರನ್ನು ನೀವು ಕ್ಲಿಕ್ ಮಾಡಬೇಕು. ಪ್ರೊಫೈಲ್ ಪಿಕ್ಚರ್ ಕ್ಲಿಕ್ ಮಾಡಿದ ಕೂಡಲೇ ಯಾವುದೆಲ್ಲ ಮೇಲ್ ಐ ಡಿ ಲಾಗಿನ್ ಆಗಿದೆ ಎಲ್ಲ ಕೂಡ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ನಾನೀಗ ಡಿಲೀಟ್ ಮಾಡಬೇಕಾದ ಮೇಲ್ ಐ ಡಿಯನ್ನು ಫಸ್ಟ್ ನಾನು ಓಪನ್ ಮಾಡ್ಕೊಂಡಿರಬೇಕು. ಅದರ ಕೆಳಗಡೆನೆ ಗೂಗಲ್ ಅಕೌಂಟ್ ಅಂತ ಕಾಣ್ತಾ ಉಂಟು ಇಲ್ಲಿ ಅಲ್ವಾ. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಕೆಲವೊಂದರಲ್ಲಿ ಮ್ಯಾನೇಜ್ ಗೂಗಲ್ ಅಕೌಂಟ್ ಅಂತ ಬರ್ತದೆ, ಅದು ಜಸ್ಟ್ ನಿಮ್ಮ ಸ್ಕ್ರೀನ್ ಸ್ವಲ್ಪ ದೊಡ್ಡದಿದ್ರೆ ಅದು ಕಾಣುತ್ತೆ, ಅದರ್ವೈಸ್ ಗೂಗಲ್ ಅಕೌಂಟ್ ಅಂತ ಹೇಳಿ ಆಪ್ಷನ್ ಬರ್ತದೆ. ಸೊ ಗೂಗಲ್ ಅಕೌಂಟನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಥರ್ಡ್ ಆಪ್ಷನಲ್ಲಿ ಇದೆ ನೋಡ್ರಿ, ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಹೇಳಿ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಬೇಕು. ಸೊ ತುಂಬ ಈಸಿ ಇದೆ ಜಿಮೇಲ್ ಅಕೌಂಟನ್ನು ಡಿಲೀಟ್ ಮಾಡೋದು. ಜಸ್ಟ್ ಒಂದು ಐಕನನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿಬಿಟ್ಟು ಆ ಪ್ರೊಫೈಲನ್ನು ನೀವು ಡೇಟಾ ಆ್ಯಂಡ್ ಪ್ರೈವಸಿಗೆ ಬಂದರೆ ಆಯಿತು. ಇಲ್ಲಿ 2 ರೀತಿ ಇದೆ ನೋಡಿ. ಒಂದು ಡಿಲೀಟ್ ಗೂಗಲ್ ಸರ್ವಿಸಸ್ ಅಂತ ಇದೆ. ಡಿಲೀಟ್ ಗೂಗಲ್ ಸರ್ವಿಸಸ್ ಅಂತ ಹೇಳಿದರೆ ಗೂಗಲ್ ಇದು ಯಾವುದೇ ಒಂದು ಪ್ರಾಡಕ್ಟ್ ಇದೆ ಅದೆಲ್ಲ ಡಿಲೀಟ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಇರುವಂಥದ್ದು. ಇದರಲ್ಲಿ ಗೂಗಲ್ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಸರ್ವಿಸಸ್ ಅಂತ ಹೇಳಿದರೆ ಯೂಟ್ಯೂಬ್ ಇರ್ಬೋದು, ಅಥವಾ ಗೂಗಲ್ ಇದ್ದು ನೀವೇನಾದರೂ ಮ್ಯಾಪನ್ನು ಸೇವ್ ಮಾಡಿದರೆ ಅದು ಎಲ್ಲ ಕೂಡ ಇದರಲ್ಲೇ ಬರುತ್ತೆ. ಸೊ ನೀವು ಗೂಗಲ್ ಸರ್ವಿಸಸ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ನಿಮ್ಗೆ ಏನು ಬರುತ್ತೆ ಅಂತ ಹೇಳಿ ಒಂದು ಸಲ ತೋರಿಸಿ ಬಿಡ್ತೇನೆ. ಸೊ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಆ ಜಿಮೇಲ್ ಅಕೌಂಟಲ್ಲಿ ನಾನೇನಾದರೂ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿದರೆ ಇಲ್ಲಿ ಕಾಣುತ್ತೆ. ಸೊ ಫಸ್ಟಿಗೊಮ್ಮೆ ನಿಮ್ಮ ಹತ್ರ ಅಥೆಂಟಿಕೇಶನ್ ಕೇಳ್ತದೆ, ನೀವು ಈ ಮೇಲ್ ಐ ಡಿ ನಿಮ್ಮದೇ ಅಂತ ಹೇಳಿ ಕನ್ಫರ್ಮ್ ಮಾಡಲಿಕ್ಕೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಆಯಿತು. ಒಂದು ಪಾಸ್ವರ್ಡ್ ಹಾಕ್ಲಿಕ್ಕೆ ಬರ್ತದೆ. ಸಪೋಸ್ ಫೋನಲ್ಲಿ ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟನ್ನು ಕೇಳ್ತದೆ. ಸೊ ಫಸ್ಟ್ ನಾನು ಕಂಟಿನ್ಯೂ ಕೊಡ್ತೇನೆ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆ ಜಿಮೇಲ್ ಅಕೌಂಟಿಗೆ ರಿಲೇಟೆಡ್ ಆಗಿ ಏನೆಲ್ಲ ಡೇಟಾ ಇದೆ ಎಲ್ಲ ಇಲ್ಲಿ ಕಾಣುತ್ತೆ. ಮೇಲ್ಸ್ ಎಷ್ಟಿದೆ, ಯೂಟ್ಯೂಬ್ ಚಾನಲ್ ಏನಾದರೂ ಕ್ರಿಯೇಟ್ ಮಾಡಿದ್ದೀರಾ, ಎಲ್ಲ ಕೂಡ ಇಲ್ಲೇ ಕಾಣುತ್ತೆ ನಿಮಗೆ. ಸೊ ಇದರಲ್ಲಿ ನೀವು ಡೌನ್ಲೋಡ್ ಅಂತ ಕೊಟ್ಟರೆ ಆಯಿತು, ಆ ಡೇಟಾವನ್ನು ನೀವು ಬ್ಯಾಕಪ್ ಮಾಡ್ಕೋಬಹುದು. ಅದರ್ವೈಸ್ ಇದನ್ನು ಇಂಡಿವಿಜುವಲ್ ಆಗಿ ಡಿಲೀಟ್ ಮಾಡಬಹುದು. ಬಟ್ ನನಗೀಗ ಜಿಮೇಲ್ ಅಕೌಂಟ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಬೇಕು. ಹಾಗಾಗಿ ನಾನೇನು ಮಾಡ್ತೇನೆ ಹೇಳಿದರೆ, ಸ್ವಲ್ಪ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಡಿಲೀಟ್ ಎ ಗೂಗಲ್ ಸರ್ವಿಸ್ ಅಂತ ಹೇಳುವುದನ್ನು ಕ್ಲಿಕ್ ಮಾಡೋ ಬದಲು ನೀವು ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಕಾಣ್ತದೆ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ತುಂಬ ಜನ ಡಿಲೀಟ್ ಗೂಗಲ್ ಸರ್ವಿಸಸ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಜಿಮೇಲ್ ಅಕೌಂಟನ್ನು ಡಿಲೀಟ್ ಮಾಡಲಿಕ್ಕೆ ಆಪ್ಷನ್ ಬಂದಿಲ್ಲ ಅಂತ ಹೇಳ್ತೀರಿ. ಸೊ ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಜಸ್ಟ್ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಆಯಿತು. ಇಲ್ಲಿ ಕೆಳಗಡೆ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಆಯಿತು. ಸೊ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಕೂಡ ಹೇಳ್ತದೆ ನಿಮ್ಮ ಡೇಟಾ ಏನಾದರೂ ಡೌನ್ಲೋಡ್ ಮಾಡೋದಾದರೆ ಇಲ್ಲಿ ಮಾಡ್ಕೋಬಹುದು. ಅದರ್ವೈಸ್ ನೀವು ಜಸ್ಟ್ ಸ್ಕ್ರಾಲ್ ಮಾಡೋದು, ಎಷ್ಟು ಮೇಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆಯಾ, ಕ್ಯಾಲೆಂಡರಲ್ಲಿ ಏನಾದರೂ ನೀವು ಸೇವ್ ಮಾಡಿದರೆ ಅದು ಕೂಡ ಇಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಗೂಗಲ್ ಪ್ಲೇಸ್ಟೋರಿಂದ ಏನಾದರೂ ಡೌನ್ಲೋಡ್ ಮಾಡಿದರೆ ಅದು ಕೂಡ ಇಲ್ಲಿ ಡೇಟಾ ಇರ್ತದೆ, ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಈ ರೀತಿ ಕಾಣುತ್ತೆ ನಿಮಗೆ. ಇಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟನ್ನು ಕೇಳ್ತದೆ, ಮತ್ತು ಎಸ್ ಐ ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಗೂಗಲ್ ಅಕೌಂಟ್ ಆ್ಯಂಡ್ ಆಲ್ ಇಟ್ಸ್ ಡೇಟಾ ಅಂತ ಇದೆ. ಇದನ್ನು ಕೂಡ 2 ಬಾಕ್ಸನ್ನು ಕೂಡ ಚೆಕ್ ಮಾಡ್ಕೋಬೇಕು. ಸೊ ಇದು ಪರ್ಮನೆಂಟ್ ಆಗಿ ನೀವು ಗೂಗಲ್ ಅಕೌಂಟನ್ನು ಡಿಲೀಟ್ ಮಾಡಲಿಕ್ಕೆ.
ಒಂದು ಕನ್ಫ್ಯೂಷನ್ ಹೆಚ್ಚಿನವರಿಗೆ ಇರ್ತದೆ, ಜಿಮೇಲ್ ಅಕೌಂಟ್ ಬೇರೆ ಗೂಗಲ್ ಅಕೌಂಟ್ ಬೇರೆ ಅಂತ ಹೇಳಿ. ಅದು ಬೇರೆ ಬೇರೆ ಅಲ್ಲ, ಎರಡೂ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ನೀವು ಜಿಮೇಲ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಗೂಗಲ್ ಅಕೌಂಟೇ ಇದು. ಓಕೆ, ಸೊ ಹಾಗಾಗಿ ಎರಡನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ನಾನಿಲ್ಲಿ ಡಿಲೀಟ್ ಅಕೌಂಟ್ ಅನ್ನು ಕ್ಲಿಕ್ ಮಾಡ್ಕೊಳ್ತೇನೆ. ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ತದೆ. ಸೊ ಡಿಲೀಟ್ ಅಂತ ಕೊಟ್ಟ ಕೂಡಲೇ ಈ ರೀತಿ ಓಪನ್ ಆಗುತ್ತೆ ಪೇಜ್. ಇದರಲ್ಲಿ ಗೂಗಲ್ನವರು ಹೇಳಿದ್ದಾರೆ, ಯುವರ್ ಗೂಗಲ್ ಅಕೌಂಟ್ ಆ್ಯಂಡ್ ಆಲ್ ಇಟ್ಸ್ ಡೇಟಾ ಹ್ಯಾವ್ ಬಿನ್ ಡಿಲೀಟೆಡ್. ಸೊ ನಿಮ್ಮ ಎಲ್ಲ ಡೀಟೇಲ್ಸ್ ಗೂಗಲ್ ಅಕೌಂಟಲ್ಲಿ ಏನೆಲ್ಲ ಅಟ್ಯಾಚ್ಮೆಂಟಲ್ಲಿ ಇತ್ತು ಎಲ್ಲ ಕೂಡ ಡಿಲೀಟ್ ಆಗ್ತದೆ, ಇನ್ಕ್ಲೂಡಿಂಗ್ ಯೂಟ್ಯೂಬ್ ಇದ್ದು, ಮ್ಯಾಪ್ ಇದ್ದು, ಪ್ಲೇಸ್ಟೋರ್ ಇದ್ದು ಎಲ್ಲ ಕೂಡ. ಓಕೆ, ಇಫ್ ಯು ಆಕ್ಸಿಡೆಂಟಲಿ ಡಿಲೀಟೆಡ್ ಯುವರ್ ಗೂಗಲ್ ಅಕೌಂಟ್, ಯು ಹ್ಯಾವ್ ಎ ಶಾರ್ಟ್ ಅಮೌಂಟ್ ಆಫ್ ಟೈಮ್ ಟು ಟ್ರೈ ಟು ರಿಕವರ್ ಇಟ್. ನಿಮ್ಮ ಹತ್ರ ಸ್ವಲ್ಪ ಶಾರ್ಟ್ ಅಮೌಂಟ್ ಆಫ್ ಟೈಮ್ ಇದೆ. ಸಪೋಸ್ ನಿಮಗೆ ಈ ಜಿಮೇಲ್ ಅಕೌಂಟ್ ಮತ್ತೆ ರಿಟರ್ನ್ ಬೇಕು ಅಂತ ಹೇಳಿದರೆ, ಇಲ್ಲಿ ರಿಕವರಿ ಯುವರ್ ಅಕೌಂಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು, ಮತ್ತೆ ನಿಮ್ಮ ಜಿಮೇಲ್ ಅಕೌಂಟ್ ಮೊದಲಿನ ಹಾಗೆ ವಾಪಸ್ ಬರುತ್ತೆ. ಸಪೋಸ್ ನೀವು ಬೇಕು ಅಂತ ಇದನ್ನು ಡಿಲೀಟ್ ಮಾಡಿದರೆ, ನೀವು ಹೀಗೆ ಇಷ್ಟು ಪ್ರೊಸೀಜರ್ ಮಾಡಿಬಿಟ್ಟು ಬಿಟ್ಟು ಬಿಡಿ ಇದನ್ನು. ನೀವು ಯಾವತ್ತು ಲಾಗಿನ್ ಮಾಡಲಿಕ್ಕೆ ಹೋಗಬೇಡಿ. ಸಪೋಸ್ ನೀವು ಲಾಗಿನ್ ಮಾಡಲಿಕ್ಕೆ ಹೋದರೆ ಇದು ಮತ್ತೆ ರಿಕವರಿ ಆಗುತ್ತೆ ಅಕೌಂಟ್. ಸೊ ಇಷ್ಟು ಪ್ರೊಸೀಜರ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಕೊಟ್ಟರೆ ಆಯಿತು. ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ ಇನ್ಫಾರ್ಮೇಷನ್ ಎಲ್ರಿಗೂ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕೇಳಬಹುದು, ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.